ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಪ್ರಾಣಾಯಾಮ ಸರಣಿಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾವು ನಾಡಿ ಶುದ್ಧಿ ಕ್ರಿಯೆ ಪ್ರಾಣಾಯಾಮ ಅನ್ನುವಂತಹ ಅಭ್ಯಾಸವನ್ನ ಮಾಡೋಣ. ಇದೇ ಒಂದೇ ನಾಡಿ ಶುದ್ಧಿ ಕ್ರಿಯೆ ಪ್ರಾಣಾಯಾಮಕ್ಕೆ ವಿವಿಧ ಯೋಗ ಶಾಲೆಗಳಲ್ಲಿ ವಿವಿಧ ಹೆಸರಿಂದ ಕರೆಯಲಾಗತ್ತೆ. ಇದೇ ನಾಡಿ ಶುದ್ಧಿ ಕ್ರಿಯೆ ಪ್ರಾಣಾಯಾಮವನ್ನ ಕೆಲವೊಂದು ಯೋಗ ಶಾಲೆಗಳಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳಲಾಗತ್ತೆ. ಇನ್ನಷ್ಟು ಯೋಗ ಶಾಲೆಗಳಿಂದ ಆಲ್ಟರ್ನೇಟ್ ನಾಸ್ಟ್ರಲ್ ಬ್ರೀತಿಂಗ್ ಅಂತ ಹೇಳಲಾಗತ್ತೆ. ಇಲ್ಲೊಂದ್ ಕಡೆಯಿಂದ ನರ್ವ್ ಪ್ಯೂರಿಫೈರ್ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆಯಿಂದ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಅಂತ ಹೇಳಲಾಗತ್ತೆ. ವಿವಿಧ ಯೋಗ ಶಾಲೆಗಳಲ್ಲಿ ವಿವಿಧ ಹೆಸರಿಂದ ಕರೆಯಲಾಗತ್ತೆ. ಮತ್ತೆ 2 ವಾರಗಳ ಮುಂಚೆ ನಾವು ಇನ್ನೊಂದು ಅಭ್ಯಾಸ ಮಾಡಿದ್ವಲ್ಲ, ಧೀರವಾಗಿ ಉಸಿರಾಟವನ್ನ ಮಾಡುವುದು, ಅದು ಸಹ ಅನುಲೋಮ ವಿಲೋಮ ಪ್ರಾಣಾಯಾಮನೇ. ಇವಾಗ ಮಾಡ್ತಾ ಇದ್ವಲ್ಲ ಅಭ್ಯಾಸ, ಇದನ್ನು ಕೆಲವೊಂದು ಯೋಗ ಶಾಲೆಗಳಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳಲಾಗತ್ತೆ. ತುಂಬಾ ಗೊಂದಲಕ್ಕೆ ಒಳಗಾಗೋದು ಬೇಡ. ನಮ್ಮ ಗಣನೆಗೆ ನಾವು ಹೆಂಗ್ ಇಟ್ಕೊಳ್ಳೋಣ ಅಂದ್ರೆ, ಅದು ಧೀರವಾಗಿ ಉಸಿರಾಟ ಮಾಡೋದನ್ನ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಪರಿಗಣನೆಗೆ ತಗೊಳ್ಳೋಣ. ಇವತ್ ಮಾಡುವಂತಹ ಅಭ್ಯಾಸವನ್ನ ನಾಡಿ ಶುದ್ಧಿ ಕ್ರಿಯಾ ಅಭ್ಯಾಸ, ನಾಡಿ ಶುದ್ಧಿ ಕ್ರಿಯಾ ಪ್ರಾಣಾಯಾಮ ಅಂತ ನಾವು ಗಣನೆಗೆ ತೆಗೆದುಕೊಂಡು ನಾವು ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ನಮ್ಮ ಗೊಂದಲಕ್ಕೆ ಆಗದೆ ಇರೋದಕ್ಕೋಸ್ಕರ ಹಂಗ್ ಮಾಡೋಣ. ಆದ್ರೆ ನಮ್ಮ ಜ್ಞಾನಕ್ಕೆ ಎಲ್ಲವೂ ಸಹ ಗಮನದಲ್ಲಿರ್ಲಿ. ಇದನ್ನು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕರೆಯಲಾಗತ್ತೆ. ನಾವು ಸುಮ್ಮನೆ ಗೊಂದಲಕ್ಕೆ ಒಳಗಾಗೋದು ಬೇಡ. ಯಾರಾದ್ರೂ ಅನುಲೋಮ ವಿಲೋಮ ಪ್ರಾಣಾಯಾಮ ಇಲ್ಲ ನಾವು ಹೇಳ್ತಾ ಇರೋದು ಕರೆಕ್ಟು, ಅವ್ರು ಹೇಳ್ತಾ ಇರೋದು ತಪ್ಪು ಅಂತೆಲ್ಲ ವಾದ ವಿವಾದಕ್ಕೆ ಇಳಿಯೋದು ಬೇಡ. ಸೊ ಕೆಲವೊಂದು ಯೋಗ ಶಾಲೆಗಳ ಇದು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳಲಾಗತ್ತೆ, ಕೆಲವೊಂದು ಯೋಗ ಶಾಲೆಗಳಲ್ಲಿ ನಾಡಿ ಶುದ್ಧಿ ಕ್ರಿಯಾ ಪ್ರಾಣಾಯಾಮ ಅಂತ ಹೇಳಲಾಗತ್ತೆ. ಈಗ ಅಭ್ಯಾಸಕ್ಕೆ ಹೋಗೋಣ. ಸೊ ಈ ಅಭ್ಯಾಸದಲ್ಲಿ ಏನಪ್ಪಾ ಅಂದ್ರೆ, ನಾವು ಎಡಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಂಡು ಬಲಹೊಳ್ಳೆಯಿಂದ ಉಸಿರನ್ನ ಬಿಡ್ತೀವಿ, ಬಲಹೊಳ್ಳೆಯಿಂದ ಉಸಿರನ್ನು ತಗೊಂಡು ಎಡಹೊಳ್ಳೆಯಲ್ಲಿ ಉಸಿರನ್ನ ಬಿಡ್ತೀವಿ. ಇದು ಹೀಗೆ ನಡೀತಾ ಇರುತ್ತೆ. ಅದಕ್ಕೆ ಇದನ್ನ ಆಲ್ಟರ್ನೇಟ್ ನಾಸ್ಟ್ರಲ್ ಬ್ರೀತಿಂಗ್ ಅಂತ ಹೇಳೋದು. ಒಂದ್ಸರಿ ಎಡಗಡೆಯಿಂದ ತಗೊಂಡು ಬಲಗಡೆ ಬಿಡ್ತೀವಿ, ಇನ್ನೊಂದ್ಸರಿ ಬಲಗಡೆಯಿಂದ ತಗೊಂಡು ಎಡಗಡೆ ಬಿಡ್ತೀವಿ. ಸೊ ಹಿಂಗ್ ಆಲ್ಟರ್ನೇಟಿವ್ಲಿ ನಡೀತಾ ಇರುತ್ತಲ್ಲ, ಅದಕ್ಕೆ ಇದನ್ನ ಆಲ್ಟರ್ನೇಟ್ ನಾಸ್ಟ್ರಲ್ ಬ್ರೀತಿಂಗ್ ಅಂತ ಹೇಳಲಾಗತ್ತೆ. ಮತ್ತೆ ನಾನು ಹೆಸರು ಸೂಚಿಸಾಗೆ ಇದು ನಾಡಿ ಶುದ್ಧಿ ಕ್ರಿಯಾ ಪ್ರಾಣಾಯಾಮ ಅಂತ. ನಾಡಿ ಅಂದ್ರೆ ನಮ್ಮ ಏನು ನೀವು ಜನರಲ್ ಆಗಿ ಹಾಗೆ ನೀವು ಕಂಪೇರ್ ಮಾಡ್ತಾ ಅಂದ್ರೆ ಹಂಗೆ ಕನ್ವರ್ಟ್ ಮಾಡ್ತಾರೆ. ನಾಡಿ ಅಂತ ಹೇಳಿದ್ರೆ ನಿಮ್ ನರಗಳು ಅಂತ ನೀವು ಫಿಸಿಕಲಿ ಹೇಳೋದ್ರೆ ಹಿಂಗ ಅಂತ ಹೇಳಲಾಗತ್ತೆ. ಬಟ್ ನರಗಳಿಗೂ ನಾಡಿಗಳಿಗೂ ವ್ಯತ್ಯಾಸ ಇದೆ. ನಾಡಿಗಳು ಅಂತ ಹೇಳಿದ್ರೆ ನಿಮ್ಗೆ ಎನರ್ಜಿ ಚಾನಲ್ಸ್ ಅಂತ ಹೇಳ್ತೀವಿ. ನಿಮ್ಮ ಶಕ್ತಿ, ಪ್ರಾಣಶಕ್ತಿ ಹರಿಯೋದಕ್ಕೆ ಇರುವಂತಹ ಏನು ಆ ಮಾಧ್ಯಮ, ಆ ಚಾನೆಲ್ಗಳು, ಅದನ್ನ ನಾಡಿಗಳು ಅಂತ ಹೇಳಲಾಗತ್ತೆ. ಆ ನಾಡಿಗಳನ್ನ ಶುದ್ಧೀಕರಣ ಮಾಡೋದಕ್ಕೆ ಈ ಪ್ರಾಣಾಯಾಮ ಸಹಾಯ ಮಾಡುತ್ತೆ. ಸೊ ನಮ್ಮ ಇಡೀ ದೇಹದಲ್ಲಿ ಮತ್ತೆ ಇಡೀ ನಮ್ಮ ಏನು ಶರೀರದಲ್ಲಿ, ನಿಮ್ಮ ಸೈಕಿಕ್ ಬಾಡಿ ಅಂತ ಹೇಳ್ತೀವಿ, ನಿಮ್ಮ ಇಡೀ ದೇಹದಲ್ಲಿ ಇರುವಂತಹ ಆ ನಾಡಿಗಳನ್ನ ಶುದ್ಧೀಕರಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಅದಕ್ಕೆ ನಿಮ್ಗೆ ಎನರ್ಜಿ ಫ್ಲೋ ಎಲ್ಲ ಚೆನ್ನಾಗಿರೋದಕ್ಕೆ ನಿಮ್ಗೆ ಅನುಕೂಲ ಮಾಡ್ಕೊಡ್ತಾ ಹೋಗುತ್ತೆ. ಅದಕ್ಕೆ ಇದನ್ನ ನಾಡಿ ಶುದ್ಧಿ ಕ್ರಿಯಾ ಪ್ರಾಣಾಯಾಮ ಅಂತ ಹೇಳುವಂಥದ್ದು. ಇದನ್ನ ಹಾಗೆ ನೀವು ಫಿಸಿಕಲ್ ಲೆವೆಲ್ ಹೇಳ್ತು ಅಂದ್ರೆ ನರ್ವ್ ಪ್ಯೂರಿಫೈರ್, ನಿಮ್ಮ ನರಗಳನ್ನ ಶುದ್ಧೀಕರಿಸುತ್ತೆ, ಅಥವಾ ನರಗಳನ್ನ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಒಂದು ಬ್ಯಾಲೆನ್ಸ್ಡ್ ಆಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಇದನ್ನ ನಾಡಿ ಶುದ್ಧಿ ಕ್ರಿಯಾ ಪ್ರಾಣಾಯಾಮ ಅಂತ ಹೇಳಲಾಗುವಂಥದ್ದು. ಇದು ಇನ್ನಷ್ಟು ನೀವು ನೋಡಿ, ಇವು ಬರಿಬೇಕಂದ್ರೆ ಹಿಂಗ್ ಬರಿತೀವಲ್ಲ, ಅದನ್ನ ನೀವು ಉಲ್ಟಾ ಇವು ತರ ಮಾಡುವಂತ ಉಸಿರಾಟ. ಎಡಗಡೆಯಿಂದ ಉಸಿರು ತಗೊಂಡು ಬಲಗಡೆ ಬಿಡ್ತೀವಿ, ಬಲಗಡೆಯಿಂದ ಉಸಿರು ತಗೊಂಡು ಎಡಗಡೆ ಬಿಡ್ತೀವಿ. ಸೊ ಅಭ್ಯಾಸದಲ್ಲಿ ಏನಾಗುತ್ತೆ, ನೀವು ಎಡಗೈಯಲ್ಲಿ ಜ್ಞಾನ ಮುದ್ರೆ, ನಿಮ್ಮ ಹೆಬ್ಬೆರಳ ತುದಿಯನ್ನ ತೋರ್ಬೆರಳ ತುದಿಗೆ ತಾಕ್ಸುವಂತದ್ದು. ಬಲಗೈಯಲ್ಲಿ ನಿಮ್ಗೆ ವಿಷ್ಣು ಮುದ್ರೆ ಅಂತ ಹೇಳ್ತೀವಿ, ವಿಷ್ಣು ಮುದ್ರೆನ ಇಡ್ಬೋದು, ಭೃಗಿ ಮುದ್ರೆನ ಇಟ್ಕೊಂಡು ಅಭ್ಯಾಸ ಮಾಡ್ಬೋದು. ಆದ್ರೆ ನಾನೇನ್ ಸೂಚನೆ ಮಾಡೋದಂದ್ರೆ, ಈ ರೀತಿ ಅಭ್ಯಾಸ ಮಾಡೋದಕ್ಕೆ ನಿಮ್ಗೆ ಒಂದು ನೈಪುಣ್ಯತೆ ಇರಬೇಕು. ಪ್ರತಿನಿತ್ಯ ಅಭ್ಯಾಸ ಮಾಡಿ ಮಾಡಿ ನಿಮ್ ಕೈಗಳೆಲ್ಲ ನಿಮ್ಗೇನು ಏನು ಆಯಾಸ ಆಗದೆ ಇರೋ ಈ ರೀತಿ ನಿಮ್ಗೆ ಅಭ್ಯಾಸ ಮಾಡೋದಕ್ಕೆ ಸಾಮರ್ಥ್ಯ ವೃದ್ಧಿ ಆಗಿರ್ಬೇಕು. ನೀವು ನೇರ ಹಿಂಗ್ ಇಟ್ಕೊಳ್ತಾ ಹೋಯ್ತು ಅಂದ್ರೆ ನಿಮ್ ಭುಜಗಳ ಮೇಲೆಲ್ಲ ಎಲ್ಲ ಒತ್ತಡ ಬರುತ್ತೆ, ಒಂಥರ ಆಯಾಸ ಆದಂಗ ಆಗತ್ತೆ, ಹಿಂಗ ಆಗ್ತಾ ಇರುತ್ತೆ. ಅದಕ್ಕೆ ನಿಮ್ ಸರಳವಾಗಿ ನಿಮ್ ಭುಜ ಎಲ್ಲ ಸಡಿಲವಾಗಿ ಇಟ್ಕೊಂಡು, ಎಡಗೈ ಜ್ಞಾನ ಮುದ್ರೆ ಇಟ್ಕೊಂಡು ಬಲಗೈಲಿ ಈ ಮುದ್ರೆಯನ್ನು ನೀವು ಅಭ್ಯಾಸ ಮಾಡ್ಬೋದು. ನಿಮ್ಮ ತೋರು ಬೆರಳು ಮತ್ತೆ ಮಧ್ಯದ ಬೆರಳನ್ನ ಹಣೆಯ ಮಧ್ಯಭಾಗದಲ್ಲಿ ಇಟ್ಕೊಂಡು, ನಿಮ್ಮ ಹೆಬ್ಬೆರಳನ್ನ ಬಲಹೊಳ್ಳೆ ಮುಚ್ಚೋದಕ್ಕೆ ಉಪಯೋಗಿಸ್ಕೊಳ್ಬಹುದು. ನಿಮ್ಮ ಉಂಗ್ರದ ಬೆರಳು ಮತ್ತೆ ಕಿರು ಬೆರಳನ್ನ ಎಡಹೊಳ್ಳೆ ಮುಚ್ಚೋದಕ್ಕೆ ಉಪಯೋಗಿಸ್ಕೊಂಡು, ಸೊ ನಿಮ್ಮ ಎಡಹೊಳ್ಳೆಯಿಂದ ಉಸಿರನ್ನು ತಗೊಳ್ಳುವಂಥದ್ದು, ಹಾಗೆ ಬಲಹೊಳ್ಳೆಯಿಂದ ಉಸಿರನ್ನ ಹೊರ ಹಾಕುವಂಥದ್ದು, ಹಾಗೆ ಬಲಹೊಳ್ಳೆಯಿಂದ ಉಸಿರನ್ನು ತಗೊಳ್ಳುವಂಥದ್ದು, ಹಾಗೆ ಎಡಹೊಳ್ಳೆಯಿಂದ ಉಸಿರನ್ನ ಹೊರ ಹಾಕುವಂಥದ್ದು. ಹಾಗೆ ಅಭ್ಯಾಸವನ್ನ ನಿರಂತರವಾಗಿ ಮಾಡ್ತಾ ಹೋಗುವಂಥದ್ದು. ನಾನು ಕೇವಲ ಪ್ರದರ್ಶನಕ್ಕೋಸ್ಕರ ನಾನು ವೇಗವಾಗಿ ಮಾಡಿದೆ. ನೀವು ಮಾಡ್ಬೇಕಂದ್ರೆ ಅತ್ಯಂತ ನಿಧಾನವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಭ್ಯಾಸ ಮಾಡ್ಬೇಕಂತ ಹೇಳಿದ್ನಲ್ಲ, ಅಷ್ಟು ಅಂಶಗಳನ್ನ ಅಳವಡಿಸ್ಕೊಂಡು ನೀವು ಉಸಿರಾಟವನ್ನ ಮಾಡ್ಬೇಕು. ನಿಮ್ಮ ಉಸಿರಾಟ ಸಾಧ್ಯ ಆದಷ್ಟು ನಿಧಾನವಾಗಿರ್ಬೇಕು, ನಿಶಬ್ದವಾಗಿರ್ಬೇಕು, ದೀರ್ಘವಾಗಿರ್ಬೇಕು, ನಿರಂತರವಾಗಿರ್ಬೇಕು, ಉಸಿರಾಟದ ಮೇಲೆ ಜಾಗೃತಿ ಇರಬೇಕು, ಮತ್ತೆ ಉದರ ಶ್ವಾಸ ಅಂದ್ರೆ ಹೊಟ್ಟೆಗೆ ಚಲನೆ ಕೊಟ್ಟು ಉಸಿರಾಟವನ್ನ ಮಾಡ್ಬೇಕು. ಇಷ್ಟು ಅಂಶಗಳನ್ನ ಅಳವಡಿಸ್ಕೊಂಡು ನೀವು ಅಭ್ಯಾಸವನ್ನ ಮಾಡ್ಬೇಕಾಗಿರುತ್ತೆ. ಯಾರು ಕಳೆದ ಅನುಲೋಮ ವಿಲೋಮ ಪ್ರಾಣಾಯಾಮದ ವಿಡಿಯೋ ನೋಡಿಲ್ಲ, ಒಮ್ಮೆ ಅದ್ರಲ್ಲಿ ನೋಡಿ, ಅದರಲ್ಲಿ ಸಂಪೂರ್ಣ ವಿವರಿಸಲಾಗಿದೆ. ಯಾರಾದ್ ನೋಡಿಲ್ಲ, ಜಸ್ಟ್ ನಾನು ಸಂಕ್ಷಿಪ್ತವಾಗಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಧಾನ ಅಂದ್ರೆ ಸಾಧ್ಯ ಆದಷ್ಟು ನಿಧಾನವಾಗಿ ಉಸಿರಾಟವನ್ನ ಮಾಡಿ,
ನಿಶಬ್ದವಾಗಿರ್ಲಿ. ಹಿಂಗೆಲ್ಲ ಇಳಿಯೋದೆಲ್ಲ ಶಬ್ದ ಆಗ್ತಾ ಇರ್ತಲ್ಲ, ಅದು ಆದಷ್ಟು ಕಡಿಮೆ ಮಾಡ್ಕೊಂಡು ನಿಶಬ್ದವಾಗಿ ಉಸಿರನ್ನು ತಗೊಳ್ಬೇಕು, ನಿಶಬ್ದವಾಗಿ ಉಸಿರನ್ನು ಬಿಡ್ಬೇಕು. ದೀರ್ಘ ಅಂದ್ರೆ ಆದಷ್ಟು ನಿಮ್ಮ ಶ್ವಾಸಕೋಶವನ್ನ ಉಸಿರನ್ನು ತಗೊಳ್ಬೇಕಂದ್ರೆ ತುಂಬಿಸ್ಬೇಕು. ಉಸಿರನ್ನ ಹೊರ ಹಾಕ್ಬೇಕಂದ್ರೆ ಎಷ್ಟಾಗುತ್ತೋ ಅಷ್ಟು ಶ್ವಾಸಕೋಶವನ್ನ ಖಾಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅಂದ್ರೆ ತುಂಬಾ ಒತ್ತಡ ಹಾಕೆಲ್ಲ ಉಸಿರನ್ನ ಹೊರ ಹಾಕೋದ್ ಬೇಡ. ಮತ್ತೆ ಉಸಿರಾಟ ನಿರಂತರವಾಗಿರ್ಬೇಕು ಅಂದ್ರೆ ಎಲ್ಲೂ ಸಹ ಉಸಿರನ್ನ ಬಿಗಿಡಿಯೋದಿಲ್ಲ, ಉಸಿರನ್ನು ಒಳ ತೆಗೆದುಕೊಂಡು ಬಿಗಿಡಿಯೋದಿಲ್ಲ, ಉಸಿರು ಬಿಡ್ಬೇಕಂದ್ರೂ ಬಿಗಿಡಿಯೋದಿಲ್ಲ, ಎಲ್ಲೂ ಸಹ ಉಸಿರು ಕಟ್ಟೋದಿಲ್ಲ. ಉಸಿರು ನಿರಂತರವಾಗಿ ಉಸಿರನ್ನು ಮಾಡ್ಕೊಳ್ತಾ ಇರ್ಬೇಕು. ಅದಾದ ನಂತರ ಉಸಿರಾಟದ ಮೇಲೆ ಜಾಗೃತಿ ಇರಬೇಕು. ನಿಮ್ಮ ಉಸಿರಾಟದ ಚಲನೆ, ನಿಮ್ಮ ಏನು ಶ್ವಾಸನಾಳದಲ್ಲಿ ಆಗ್ತಿರುವಂತಹ ಚಲನೆ, ನಿಮ್ಮ ಶ್ವಾಸನಾಳದಲ್ಲಿ ಆಗ್ತಿರುವಂತಹ ಸ್ಪರ್ಶ, ನಿಮ್ಮ ಶ್ವಾಸಕೋಶಕ್ಕೆ ಸಿಗ್ತಿರುವಂತಹ ಆಕುಂಚನ ಪ್ರಾಕುಂಚನ ಪ್ರತಿಯೊಂದನ್ನು ಸಹ ಗ್ರಹಿಸ್ಕೊಂಡು ನೀವು ಅಭ್ಯಾಸ ಮಾಡ್ಬೇಕಾಗಿರುತ್ತೆ. ಮತ್ತೆ ಕೊನೆಯ ಅಂಶ ಬಂದು ಉದರ ಶ್ವಾಸ. ಅಂದ್ರೆ ಉಸಿರನ್ನು ತಗೊಳ್ಬೇಕಂದ್ರೆ ಹೊಟ್ಟೆ ಉಬ್ಬಿಸ್ಬೇಕು, ಉಸಿರು ಹೊರಡೆ ಹಾಕ್ಬಂದ್ರೆ ಹೊಟ್ಟೆ ಒಳ್ಳೆ ತಗೊಳ್ಬೇಕು. ಈ ತರ ಹೊಟ್ಟೆಗೆ ಚಲನೆ ಕೊಟ್ಟು ನೀವು ಉಸಿರಾಟವನ್ನ ಮಾಡೋದನ್ನ ರೂಢಿಸ್ಕೊಳ್ಬೇಕಾಗಿರುತ್ತೆ. ಇಷ್ಟು ಅಂಶಗಳನ್ನ ಅಳವಡಿಸ್ಕೊಂಡು ಈ ನಾಡಿ ಶುದ್ಧಿ ಕ್ರಿಯಾ ಪ್ರಾಣಾಯಾಮವನ್ನ ನೀವು ಕೆಲವೊಂದು ಒಂದು 5 ನಿಮಿಷ 6 ನಿಮಿಷ ಹಿಂಗೆ ನೀವು ಅಭ್ಯಾಸವನ್ನ ಮಾಡ್ಕೊಳ್ತಾ ಹೋಗ್ಬೋದು. ಗೊತ್ತಾಯ್ತಲ್ಲ? ಎಡಗೈ ಜ್ಞಾನ ಮುದ್ರೆ ಇರುತ್ತೆ, ಬಲಗೈಯಲ್ಲಿ ಬೆನ್ನು ನೇರ ಇಟ್ಕೊಂಡು ನೀವು ನಾಸಿಕ ಮುದ್ರೆಯನ್ನು ಇಟ್ಕೊಂಡು ನೀವು ಅಭ್ಯಾಸವನ್ನ ಮಾಡ್ತಾ ಹೋಗುವಂಥದ್ದು. ಹೀಗೆ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇರಿ. ಅಭ್ಯಾಸದ ಸಮಯದಲ್ಲಿ ನಿಮ್ಗೆ ಏನೇ ಗೊಂದಲಗಳಾದ್ರೂ ಸಹ ನೀವು ಧಾರಾಳವಾಗಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ತಿಳಿಸ್ಬೋದು. ಅದಕ್ಕೆ ನನಗೆ ಗೊತ್ತಿದ್ರೆ ಉತ್ತರವನ್ನ ತಲುಪಿಸೋದಕ್ಕೆ ಅಥವಾ ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾವು ಹಾಕುವಂತಹ ಈ ಸರಣಿಯ ವಿಡಿಯೋಗಳು ನಿಮ್ಗೆ ಅನುಕೂಲ ಆಗತ್ತೆ, ಇನ್ನೊಂದಷ್ಟು ಜನ ತಲುಪಿಸಿದ್ರೆ ಅವ್ರಿಗೂ ಅನುಕೂಲ ಆಗತ್ತೆ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ. ಮತ್ತು ನಾವು ಹಾಕುವಂತಹ ವಿಡಿಯೋಗಳ ಮಾಹಿತಿ ನಿಮ್ಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ, ಮುಂದಿನ ಪ್ರಾಣಾಯಾಮದೊಂದಿಗೆ ಭೇಟಿ ಆಗೋಣ. ಧನ್ಯವಾದಗಳು. ನಾನು ನಿಮ್ಮ ಪ್ರಶಾಂತ್ ಕುಮಾರ್. ಧನ್ಯವಾದ.